ಬನ್ನಿ ಹಾಗಿದ್ರೆ ಇವತ್ತು ಸಿದ್ದರಾಮಯ್ಯನವರ ಸೀರೀಸ್ನ 4ನೇ ಭಾಗ ಏನು ವಿಚಾರ ನೋಡೋಣ ಬನ್ನಿ. ನನ್ನ ಕುಟುಂಬಕ್ಕೆ ರಾಜಕೀಯದ ಗಂಧ ಗೊತ್ತಿಲ್ಲ. ಅವರಿಗೆ ರಾಜಕೀಯ ಗಂಧ ಗಾಳಿ ಗೊತ್ತಿರಲಿಲ್ಲ. ಮತ್ತು ಯಾವತ್ತೂ ಕೂಡ ನಾನು ಅಧಿಕಾರದಲ್ಲಿರುವಾಗ ನಮ್ಮಪ್ಪ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಸತ್ತೋದ್ರು. ನಮ್ಮ ಅಣ್ಣನೂ ಕೂಡ ನನಗೆ ಅಧಿಕಾರ ಹೋದ್ಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಬೊಮ್ಮಾಯಿ ಅವ್ರ ಸರ್ಕಾರ ಹೋದ್ಮೇಲೆ ಸತ್ತೋದ್ರು. ನನ್ನ ತಮ್ಮ ಇತ್ತೀಚೆಗೆ ಸತ್ತೋದ ಒಬ್ಬ ಕೊನೆಯವನು. ನಮ್ಮ ಅಕ್ಕದಿರು ಇಬ್ಬರು ಸತ್ತೋಗಿದ್ದಾರೆ. ಇವನೊಬ್ಬನೇ ತಮ್ಮ ಇರೋದು. ಸೊ ಯಾರು ಕೂಡ ನಮ್ಮ ಮನೆಯಿಂದ ನನ್ನ ಅಣ್ಣ ತಮ್ಮದಿರಾಗಲಿ ನಮ್ಮ ಅಪ್ಪ ಆಗಲಿ ಒಂದು ದಿನ ನನ್ನ ರಾಜಕೀಯ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಒಂದು ದಿನ ಇನ್ಫ್ಲೂಯೆನ್ಸ್ಗೆ ಬರಲಿಲ್ಲ, ಒಂದು ದಿನ ದುಡ್ಡು ಕೇಳೋಕ್ಕೆ ಬರಲಿಲ್ಲ. ನನ್ನ ಮನೆಗೆ ನನ್ನ ಕುಟುಂಬವೇ ಧಾನ್ಯ ಕಳಿಸುತ್ತೆ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನನಗೇನೆ ಇವತ್ತಿನವರೆಗೂ ಕೂಡ ಅಕ್ಕಿ, ರಾಗಿ, ಬೇಳೆ, ಬೆಣ್ಣೆ, ಮೊಟ್ಟೆ, ಕೋಳಿ ಎಲ್ಲ ಅವರೇ ಕಳಿಸ್ತಾರೆ. ನನ್ನ ಸತಿ ರಾಜಕೀಯದಲ್ಲಿ ಮೂಗು ತೂರಿಸಲ್ಲ. ಯಾವುದೇ ಸಾರ್ವಜನಿಕ ಸಮಾರಂಭಗಳಿರ್ಬೋದು ಅಥವಾ ಫಂಕ್ಷನ್ಗಳಿರ್ಬೋದು, ಇನ್ಯಾವುದೇ ಸಿನಿಮಾಕ್ಕೆ ಹೋಗೋದಿರ್ಬೋದು, ಮೊದಲಿಂದ ಅದು ಅಭ್ಯಾಸ ಇಲ್ಲ. ಹಾಗಾಗಿ ನಾನು ಚೀಫ್ ಮಿನಿಸ್ಟರ್ ಆಗಲು ಕೂಡ ನನ್ನ ಹೆಂಡತಿ ಬರಲಿಲ್ಲ. ಪ್ರಮಾಣವಚನ ತಗೊಂಡ ಸಮಾರಂಭಕ್ಕೆ ಬರಲಿಲ್ಲ. ಹಿಂದೆನೂ ಯಾವಾಗಲೂ ಬಂದಿರಲಿಲ್ಲ, ಈಗಲೂ ಬರಲ್ಲ, ಮುಂದೆನೂ ಬರೋದು ಕಾಣೆ. ಕುಟುಂಬದ ಜೊತೆ ಹೇಗಿರ್ತಾರೆ ಗೊತ್ತಾ ಸಿದ್ದು? ನಾನು ಮದುವೆ ಆದಾಗ ತೆಗೆದಂಥ ಫೋಟೋ ಇದು. ಅವರಿಬ್ಬರು ಮಕ್ಕಳು. ಇದು ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾಗ. ಮೊಮ್ಮಗ ರಾಕೇಶ್ ಮೊದಲನೇ ಮಗನ ಮಕ್ಕಳಿದ್ರು. ನನಗೇನು ಅಷ್ಟೊಂದು ಬರ್ತಿರ್ಲಿಲ್ಲ, ಅವನು ಚೆನ್ನಾಗಿ ಆಡ್ತಿದ್ದ. ಕುರುಬರು ಲಾಯರ್ ಆಗೋಕ್ಕಾಗುತ್ತೇನಯ್ಯ? ನಮ್ಮಪ್ಪ ಲಾ ಓದ್ಬೇಡ ಅಂತ ಕೂತ್ಬಿಟ್ಟಿದ್ದ. ನಮ್ಮೂರಲ್ಲೊಬ್ರು ಚೆನ್ನಪ್ಪಯ್ಯ ಅಂತ ಶಾನ್ ಬೋಗ್ರು ಇದ್ರು. ಆ ಶಾನ್ ಬೋಗ್ರು ಏನು ಮಾಡ್ಬಿಟ್ಟಿದ್ರು ನಮ್ಮ ಅಪ್ಪನಿಗೆ, ಕುರುಬರು ಎಲ್ಲ ಲಾಯರ್ ಆಗಕ್ಕಾದ್ದೇನೆಯ ಅಂತ ಹೇಳ್ಕೊಟ್ಬಿಟ್ಟು ನಮ್ಮಪ್ಪ ಅದನ್ನೇ ನೀನು ಕುರುಬರು ಲಾಯರ್ ಆಗೋಕ್ಕಾಗಲ್ಲ ಅಂತ ಹೇಳಿ ನನಗೆ ಲಾ ಕಾಲೇಜ್ಗೆ ಸೇರ್ಬೇಡ, ಕೆಲಸ ಸೇರ್ಕೊ ಅಂತ ಕೂತ್ಬಿಟ್ಟಿದ್ದ. ಕೊನೆಗೆ ಊರಿನಲ್ಲಿ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಥ್ರೆಟ್ ಮಾಡಿ ನನ್ನ ಭಾಗ ಕೊಟ್ಬಿಡು ಅಂತ ಥ್ರೆಟ್ ಮಾಡಿ ಆಮೇಲೆ ಲಾ ಕಾಲೇಜಿಗೆ ಸೇರೋದು, ಆಮೇಲೆ ಲಾಯರ್ ಆದದ್ದು. ನಾಳೆ ತಮ್ಮ ಜೀವನದ ಮತ್ತಷ್ಟು ಚಂದದ ಕಥೆಗಳನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಮಿಸ್ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರ ಲೈಫ್ ಹಿಸ್ಟ್ರಿ ನಿರಂತರವಾಗಿ ಹೇಳ್ತಾ ಇದ್ವಿ. ಡೈರೆಕ್ಟಾಗಿ 5ನೇ ಕ್ಲಾಸು, 1ನೇ 2ನೇ 3ನೇ 4ನೇ ಹೋಗಿಲ್ಲ. ಹಾಗಾಗಿ ಮೇಷ್ಟ್ರು ಅದನ್ನು ಬರೆದಿದ್ದಾರೆ. ಎಲ್ಲರ ಲೈಫಲ್ಲಿ ಒಳ್ಳೆಯವರು ಸಿಕ್ಕಿರ್ತಾರೆ ನೋಡಿ. ಒಬ್ಬರು ಮೇಷ್ಟ್ರು ಸಿಕ್ಕಿದ್ರು, ಹಾಗಾಗಿ ಅವರು ಶಾಲೆಗೆ ಸೇರುವಂಗಾಯ್ತು. ಇನ್ನೊಬ್ಬರು ಸಿಕ್ಕಿದ್ರು, ಏನು ಲಾಯರ್ ಮಾಡಬೇಡ ಅಂತೇಳಿ. ಸೊ ಎಲ್ಲರ ಲೈಫಲ್ಲೂ ಕೂಡ 2 ಶೇಡ್ ಇದ್ದೇ ಇರುತ್ತೆ. ಬಟ್ ನಾವು ಯಾವ ರೀತಿ ಹೋಗ್ತೀವಿ ಅಂತೇಳಿ ನೆಗೆಟಿವ್ಗಳನ್ನು ಎಲ್ಲ ಓದ್ದು ಹೊರಗಾಕಿ ಮುಂದಕ್ಕೆ ಹೋಗ್ತಾ ಇರಬೇಕು. ಲಾಯರ್ ಆಗ್ತಾರೆ, ಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಅದನ್ನೇ ಅವ್ರು ಹೇಳ್ತಿರೋದು, 45 ವರ್ಷಗಳ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇರಲಿಲ್ಲ, ಈ ವಿಚಾರಕ್ಕೆ ಬಂತಲ್ಲ ಅಂತ ಹೇಳಿ. ಆಗ ನಾವೇನು ಹೇಳ್ತೀವಿ, ವಿಧಿ ಅಂತ ಹೇಳ್ತೀವಿ. ಬಟ್ ಆ ಸಂದರ್ಭದಲ್ಲೂ ಕೂಡ ಅದನ್ನು ನಾವು ಯಾವ ರೀತಿ ಎದುರಿಸ್ತೀವಿ, ಅವಕಾಶ ಇದೆ ಕಾನೂನಲ್ಲಿ. ಮತ್ತೆ ಇಲ್ಲ, ತಪ್ಪೇ ಮಾಡಿಲ್ಲ ಅಂತ ನಿರ್ಧಾರ ಮಾಡೋದು ಯಾರು? ಕೋರ್ಟ್. ಸೊ ಹಾಗಾಗಿ ನಿರಂತರವಾಗಿ ಸಿದ್ದರಾಮಯ್ಯನವರ ಕತೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ಮೂಡಾಕ್ಕೆ ಸಂಬಂಧಪಟ್ಟ 3ನೇ ಅತಿ ದೊಡ್ಡ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತೀವಿ. ಆ ದಾಖಲೆ ಬಿಡುಗಡೆಯಾದ ನಂತರ ಬಹುಶಃ ನಾಳೆ ಸಂಚಲನ ಉಂಟಾಗುತ್ತೆ. ಎಲ್ಲ ಚಾನಲ್ಗಳು ಓಡಿ ಬರ್ತಾರೆ, ಮಾಧ್ಯಮಗಳು ಇದನ್ನೇ ಬಿತ್ತರ ಮಾಡ್ತವೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ಆ ಸುದ್ದಿ ಸ್ಫೋಟ ಮಾಡ್ತೀವಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. 10% ಕರೆಂಟ್ ಬಿಲ್ಗೆ ವ್ಯಯ ಆಗ್ತಾ ಇದೆ, ಓಕೆ. ಮಾಸಿಕ 110 ಕೋಟಿ ಆದಾಯದಲ್ಲಿ 80 ಕೋಟಿ ಕರೆಂಟ್ ಬಿಲ್ಗೆ ಹೋಗ್ತಾ ಇದೆ, ಓಕೆ. ಜಲಮಂಡಳಿ ಸಿಬ್ಬಂದಿ ವೇತನ, ಕೊಳವೆಬಾವಿ ಕಾಮಗಾರಿ ವೆಚ್ಚ, ಆರ್ಥಿಕ ವೆಚ್ಚ ಸರಿದೂಗಿಸಲು ನೀರಿನ ದರ ಏರಿಕೆಗೆ ಪ್ರಸ್ತಾವನೆ. ಗೃಹ ಬಳಕೆಯ ನೀರಿನ ಮೇಲೆ 30% ರಿಂದ 40% ಏರಿಕೆ ಸಾಧ್ಯತೆ. ವಾಣಿಜ್ಯ ಬಳಕೆ ನೀರಿನ ದರ 45% ದರ ಹೆಚ್ಚಿಸುವ ಸಾಧ್ಯತೆ. ದರ ಹೆಚ್ಚಿಸಿಯೇ ಮಾಡಬೇಕು ಅಂತಂದರೆ ನೀವುಗಳು ಯಾಕೆ ದೊಡ್ಡ ದೊಡ್ಡ ಕಿರೀಟ ತೊಟ್ಟವರು ಅಲ್ಲಿ ಪಾಪ ಅಲ್ಲಿ ಯಾರೋ ರಿಕ್ಷಾ ಓಡಿಸ್ತಾ ಇರ್ತಾರಲ್ಲ, ಅವರನ್ನು ನಿಮ್ಮ ಜಾಗದಲ್ಲಿ ಕೂರಿಸಿ ಅವರು ಹೇಳ್ತಾರೆ, ಏನಪ್ಪ ಏನು ಬೇಕು, ಜಾಸ್ತಿ ದುಡ್ಡು ಬೇಕಾ, ಹಾಕಿ ಟ್ಯಾಕ್ಸು, ಮುಗೀತು. ನೀವು ಯಾಕೆ ಅದಕ್ಕೆ ಉಪಕಾರ ಸ್ಮರಣೆ ಇಲ್ಲದವರು? ಆಯಿತು, ಈ ಸಲ ಆಯ್ತಲ್ಲ,
ಇದರಲ್ಲೇ ರಾಜ್ಯಪಾಲರು ಭದ್ರತೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ಇದೆ, ಯೂಸ್ ಮಾಡ್ತಿರಲಿಲ್ಲ ಯಾರು ಕೂಡ, ಬೇಕಾಗಿಲ್ಲ ಅಂತೇಳಿ. ರಾಜ್ಯಪಾಲರಿಗೆ ಭರ್ಜರಿ ಭದ್ರತೆ ನೀಡುತ್ತೆ ಕೇಂದ್ರ ಸರ್ಕಾರ. ಅದು ಕೇಂದ್ರ ಕೊಡುತ್ತೆ. ಗೆಹ್ಲೋಟ್ಗೆ ಝೆಡ್ ಕ್ಯಾಟಗರಿ, Z+ ಕ್ಯಾಟಗರಿ ಭದ್ರತೆ ಇರುತ್ತೆ. ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆ ಮೇರೆಗೆ ಭದ್ರತೆಯನ್ನು ಕೊಟ್ಟಿದ್ದಾರೆ. Z+ ಹಂತ ಅಂದರೆ 2ನೇ ಅತ್ಯುನ್ನತ ಭದ್ರತಾ ವಿಭಾಗ. Z+ ಭದ್ರತೆ ಪಡೆದರೆ 55 ಭದ್ರತಾ ಸಿಬ್ಬಂದಿಗಳಿರ್ತಾರೆ. ನೋಡಿ, ಐವಾನ್ ಡಿಸೋಜ ಅವರು 55 ಜನ ಇದ್ದಾರೆ. ಗನ್ ಇಟ್ಕೊಂಡು ಹೋಗ್ತೀರಾ? 55 ಜನ ಗನ್ ಇಟ್ಕೊಂಡು ನೋಡಿ, ಹಂಗೆ ಅದೇ ಥರ ಗನ್ ಇಟ್ಕೊಂಡಿರ್ತಾರೆ. ಡಿಸೋಜ ಅವರೇ ಹೋಗ್ತೀರಾ? ಎಂಚ ಬರೋಳಿಯ ಪೋಂಡ. 55 ಭದ್ರತಾ ಸಿಬ್ಬಂದಿ ಪೈಕಿ 10 NSG ಕಮಾಂಡೋ ಇದ್ದಾರೆ. ಅಯ್ಯಪ್ಪ, NSG ಕಮಾಂಡೋ ಕೂಡ ಇದ್ದಾರೆ. ಐವಾನ್ ಡಿಸೋಜ ಅವರೇ, ಎಂಚ ಟ್ರೈ ಮಲ್ಪೋರಾ? ಇನ್ನು ಆಯಾ ರಾಜ್ಯದ ಪೊಲೀಸರ ಭದ್ರತೆ ಕೂಡ ಇರುತ್ತೆ. ಇದು ಸ್ವಲ್ಪ ಸೇಫ್ ಇರ್ಬೋದು, ಯಾಕೆಂದರೆ ನಿಮ್ಮದೇ ರಾಜ್ಯ ಸರ್ಕಾರ ಇದೆಯಲ್ಲ, ನಿಮ್ಮದೇ ಪಾರ್ಟಿದು. ಹಾಗಾಗಿ ಆಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಇದೇ ಭದ್ರತೆ ಇರೋದು. ರಾಹುಲ್ ಗಾಂಧಿ ಆಮೇಲೆ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ Z+ ಭದ್ರತೆ ಇರುತ್ತೆ. ಗೆಹ್ಲೋಟ್ ಅವರು ಇಷ್ಟು ದಿನ ಇನೋವಾ ಕಾರ್ ಬಳಸ್ತಾ ಇದ್ರು. ಆಡಳಿತಾರೂಢ ಕೈ ಶಾಸಕರಿಂದಲೇ ದಾಳಿ ಬೆದರಿಕೆ ಬಂದ ಕಾರಣಕ್ಕಾಗಿ ಬೆದರಿಕೆ ಬೆನ್ನಲ್ಲೇ ಕಾರ್ ಬದಲಿಸಿದ್ದಾರೆ ರಾಜ್ಯಪಾಲರು. ಈಗ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ವ್ಯವಸ್ಥೆ ಮಾಡಲಾಗಿದೆ. ರಾಜಭವನದ ಸುತ್ತಮುತ್ತ ಭದ್ರತಾ ವ್ಯವಸ್ಥೆ ಮಾಡ್ತಾರೆ. ಗೇಟ್ ಹತ್ತಿರ ಹೋದರೂ ಸಾಕು, ನೀವು ಒಳಗೆ ಹೋಗಬೇಕಾಗಿಲ್ಲ. ಐವಾನ್ ಡಿಸೋಜ ಅವರೇ, ನೀವು ಹಿಂಗೆ ಇಟ್ಕೊಂಡು ಗೇಟ್ ಹತ್ರ ಹೋದರೂ ಸಾಕು, ಫುಲ್ ಬುಲೆಟ್ಟೆ ಬೋಡ ಶೀರಾ. ಓಕೆ, ಐವಾನ್ ಡಿಸೋಜ ಅವರೇ, ಈಗ ನೀವು ಪ್ರತಿಭಟನೆ ಮಾಡಬಾರ್ದು ಅಥವಾ ರಾಜ್ಯಪಾಲರಿಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಬಾರ್ದು, ಅದೂ ಏನು ತೊಂದರೆ ಇಲ್ಲ, ಹೇಳ್ಬೋದು, ಹೇಳಬಾರ್ದು ಅಂತೇನಿಲ್ಲ. ನಾವು ಮುತ್ತಿಗೆ ಹಾಕ್ತೀವಿ, ಪ್ರಧಾನಮಂತ್ರಿ ಕಚೇರಿಗೆ ಹೇಳ್ಬೋದು, ಆದರೆ ಬಾಂಗ್ಲಾದೇಶ ಪದ ಬಳಕೆ ಆಗಬಾರ್ದು. ಅಂದರೆ ನೀವು ನಮ್ಮ ದೇಶ, ನೀವು ಇರುವ ಎಲ್ಲ ದೇಶ ನಮಗೆ ಒಂದು ರೀತಿಯಲ್ಲಿ ಶತ್ರುಗಳ ರೀತಿಯಲ್ಲಿ ಇರುವಂಥ ದೇಶ. ಆ ಪರಿಸ್ಥಿತಿ ನಮಗೆ ಬರಬೇಕು ಅಂತ ನಾವೇ ಬಯಸ್ಕೊಳ್ಳೋದಿದೆಯಲ್ಲ, ಅದು ಆಂತರಿಕ ಹಿತಶತ್ರುಗಳು. ಹಿತಶತ್ರು ಅಲ್ಲ, ಆಂತರಿಕ ಶತ್ರುಗಳು. ಅಂದರೆ ನಿಮ್ಮ ಉದ್ದೇಶ ನಾವು ಪಾಕಿಸ್ತಾನ ಆ ಥರ ಆಗಬೇಕು, ಇಲ್ಲಿ ಸೇನೆ ಓಡಿಸಬೇಕು, ಬಾಂಗ್ಲಾದೇಶ ಥರ ಆಗಬೇಕು, ಪ್ರಧಾನಿಗಳು ಓಡೋಗಬೇಕು. ಹಂಗ ಪ್ರಧಾನಿಗಳು ಓಡೋದ ನಂತರ ಮತ್ತೆ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಇಲ್ಲಿ ಅವರು ಓಡೋಗ್ಬೇಕಲ್ವಾ? ಇಷ್ಟೇ ವಿಚಾರ. ಆಯಿತು, ಅದಾದ ನಂತರ ನೀವು ಇಲ್ಲ, ನಾನು ಆರ್ ವಿ ದೇಶಪಾಂಡೆ ಹೇಳಿದರು, ಆ ಪದ ನೀವೊಂದು ವಿಷಾದ ವ್ಯಕ್ತಪಡಿಸ್ಬೋದಾಗಿತ್ತು. ಇಲ್ಲ, ನಾನು ಬಾಂಗ್ಲಾದೇಶ ಥರ ಅಂತ ಹೇಳಬಾರ್ದಾಗಿತ್ತು, ಅದೇನೋ ಬಾಯಿ ಮಾತಲ್ಲಿ ಬಂದು ಹೋಗಿದೆ ಅಂತ. ಆದರೆ ನೀವು ಅದನ್ನು ಹೇಳ್ತಾ ಇಲ್ಲ. ಹಾಗಿದ್ದಾಗ ನಿಮಗೆ ವಿಷಾದವಿಲ್ಲ ಬಾಂಗ್ಲಾದೇಶ ಪದ ಬಳಕೆ ಅಂತಂದರೆ, ನಿಮ್ಮ ಮನೆಗೆ ಕಲ್ಲು ಬಿದ್ದಾಗಲೂ ಕೂಡ ನೀವು ಮಾತಾಡಬಾರ್ದಲ್ಲ. ಈಗ ದಾಳಿ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಾಗತ್ತಲ್ಲ. ಆಗ ನೀವೇನು ಹೇಳಿದ್ರಿ? ದಾಳಿ ಮಾಡ್ತೀವಿ ಬಾಂಗ್ಲಾದೇಶ ಥರ ಅಂತೇಳಿ. ನೀವು ನಾಳೆ ಹೇಳ್ಬೇಕೇ, ಯಾವುದೇ ಪೊಲೀಸ್ ಬೇಡ ನಮ್ಮ ಮನೆ ಮುಂದೆ, ಎಷ್ಟು ಬೇಕಿದ್ರೆ ದಾಳಿ ಮಾಡ್ಕೊಳ್ಳಿ, ನಾವು ಹೇಳಿಲ್ವೋ ದಾಳಿ ಮಾಡ್ತೀವಿ ಅಂತೇಳಿ? ಹಂಗೆ ಹೇಳೋಕ್ಕಾಗಲ್ಲ. ಆಮೇಲೆ ಏನು ಹೇಳ್ತೀರಿ? ತಿರುಚಿದ್ದೀರಿ ಅಂತೇಳಿ. ತಿರುಚಿದ್ದೀರಿ ಅಂದರೆ ಹೆಂಗೆ? ಯಾರು ಮಾಧ್ಯಮನ ಬಾಂಗ್ಲಾ ಅಂತ ಇದ್ದದನ್ನು ಗ್ಲಾಂಬಾ ಅಂತ ಮಾಡಿದ್ವಾ ನಾವು? ಹಾಗಾದರೆ ನಿಮ್ಮನ್ನು ನಾಳೆಯಿಂದ ನಾವು ಗ್ಲಾಂಬಾ ಡಿಸೋಜ ಅಂತ ಕರೆಯೋಕ್ಕಾಗತ್ತಾ? ಆದರೆ ಒಂದು ನೆನಪಿಟ್ಕೊಳ್ಳಿ, ಇದು ಹತಾಶೆಯ ಮನೋಭಾವ. ನಿಮಗೆ ಮಣಿಶಂಕರ್ ಅಯ್ಯರ್, ಖುರ್ಷೀದ್ ಆಲಂ, ಹತಾಶೆ, ಕನಸು. ಯಾವ ಕನಸು? ಯಾರು ಬರೆದಿದ್ದು? ಕನಸು ಕಾಣಬೇಕು, ಆದರೆ ತಿರುಕನ ಕನಸು ಕಾಣಬಾರ್ದು ಅಂತ. ಇದು ತಿರುಕನ ಕನಸು. ಹಂಗಾದರೆ ಓಡೋಗ್ಬಿಟ್ರೆ ನಾವು ಕೂತ್ಕೊಂಡ್ಬಿಡ್ತೀವಿ, ನಮಗೊಂದು ಸಿಕ್ಬಿಡತ್ತೆ. ಎಲ್ಲಿದ್ದೀರಿ ಐವಾನ್ ಡಿಸೋಜ ಅವರೇ?